All the best, Mr. The chair is comfortable. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತ್ಯಶ್ರೀ. ನನ್ನ ಗುರುಗಳು ಶ್ರೀಮತಿ ಕ್ಷಮಾ ಭಟ್. ಇವತ್ತು ನಾನು ಹಾಡುತ್ತಿರುವ ಭಾವಗೀತೆಯ ರಚನೆಕಾರರು ರಾಘವೇಂದ್ರ ಗರ್ತಿಕೆರೆ. ನೆಲ ಹಸುರಾಗಲಿ ಜಲ ತಿಳಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ. ನೆಲ ಹಸುರಾಗಲಿ ಜಲ ತಿಳಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ. ಮರ ಚಿಗುರಾಗಲಿ ಹಕ್ಕಿಗಳು ನಿಯಲಿ ಮರ ಚಿಗುರಾಗಲಿ ಹಕ್ಕಿಗಳು ನಿಯಲಿ. ಹೂ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ. ನೆಲ ಹಸುರಾಗಲಿ ಜಲ ತಿಳಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ. ಮರ ಚಿಗುರಾಗಲಿ ಹಕ್ಕಿಗಳು ನಿಯಲಿ ಹೂ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ. ತಿಳಿ ಆಗಸದಲ್ಲಿ ತಿಳಿ ತಿಳಿ ಮೋಡದಿ ಬಿಸಿ ಬಿಸಿ ಭಾವಗಳು ದಹಿಸಲಿ. ತಿಳಿ ಆಗಸದಲ್ಲಿ ತಿಳಿ ತಿಳಿ ಮೋಡದಿ ಬಿಸಿ ಬಿಸಿ ಭಾವಗಳು ದಹಿಸಲಿ. ನವಭಾವಕ್ಕೆ ನವ ಜೀವನದೊಳಿತಿಗೆ ನವಭಾವಕ್ಕೆ ನವ ಜೀವನದೊಳಿತಿಗೆ ಹಳತೆಲ್ಲಗೆ ಹೊಸತನ ಬರಲಿ ಹಳತೆಲ್ಲಗೆ ಹೊಸತನ ಬರಲಿ. ನೆಲ ಹಸುರಾಗಲಿ ಜಲ ತಿಳಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ. ಮರ ಚಿಗುರಾಗಲಿ ಹಕ್ಕಿಗಳು ನಿಯಲಿ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ. ನಿತ್ಯ ವಿನೂತನ ಪುನರಪಿ ಚೇತನ ಜೀವನದ ಹರುಷ. ನಿತ್ಯ ವಿನೂತನ ಪುನರಪಿ ಚೇತನ ಜೀವನದ ಹರುಷ. ಸುಖ ಸಂಪದ ಬೆಸೆದು ಸಗೆಯ ನೀಡುತ್ತ ಸುಖ ಸಂಪದ ಬೆಸೆದು ಸಗೆಯ ನೀಡುತ್ತ ನಾಮಲಿದಾಡುವ ವರುಷ ನಾಮಲಿದಾಡುವ ವರುಷ. ನೆಲ ಹಸುರಾಗಲಿ ಜಲ ತಿಳಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ. ಮರ ಚಿಗುರಾಗಲಿ ಹಕ್ಕಿಗಳು ನಿಯಲಿ ಹೂ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ ಹೂ ಹಣ್ಣಿನ ಬೆಳೆ ಸವಿರಲಿ. ಒಳ್ಳೆ ಪ್ರಯತ್ನ ನಿತ್ಯಶ್ರೀ. ಈಗ ನೋಡಿ ನಾವು ಭಾವಗೀತೆ ಮತ್ತು ಜನಪದ ಗೀತೆ ಹಾಡಬೇಕಿದ್ರೆ ಆದಷ್ಟು ಈಗ ನೋಡಿ ಇದು ಸಾಹಿತ್ಯ ತುಂಬ ಚೆನ್ನಾಗಿದೆ. ಇದು ನಿಸರ್ಗದ ಬಗ್ಗೆ ಬಂದಿರುವಂಥ ಒಂದು ಹೇಗೆ ಕೂಗಿರಿ ಬೇರೆ ಬೇರೆ ವಾತಾವರಣ ಹಂಗೆ ನೋಡ್ತಾ ಇರೋದು ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ಅದ್ರ ಭಾವನೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಭಾವಗೀತೆ ಯಾವುದೇ ಸಾಹಿತ್ಯದಲ್ಲೂ ಸಹಿತ ಯಾವುದೇ ಹಾಡಬೇಕಿದ್ರು ಸಹಿತ ಸಾಹಿತ್ಯಕ್ಕೆ ಧಕ್ಕೆ ಆಗಬಾರ್ದು. ಅವರು
ಕವಿಗಳು ಯಾವುದೋ ಒಂದು ಆಶಯ ಇಟ್ಕೊಂಡು ಬರ್ತಾರೆ. ನಾವು ಹಾಡಬೇಕಿದ್ದ ವಿಷಯ ಅರ್ಥ ಮಾಡ್ಕೊಂಡು ಹಾಡಿದ್ರೆ ತುಂಬ ಇನ್ನೂ ಚೆನ್ನಾಗಿ ಭಾವನೆಗಳು ಬರುತ್ತೆ. ಸೊ ಒಳ್ಳೆ ಪ್ರಯತ್ನ. ಸೊ ಇದು ಎಲ್ಲರಿಗೂ ಇದೊಂದು ಮಾತು, ಈ ದೃಷ್ಟಿಯಲ್ಲಿ ನೀವು ಇಷ್ಟು ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೀರಾ, ಅದು ಮೊದಲನೇದಾಗಿ ಪಾಲಕರಿಗೆ ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಚಿಕ್ಕ ಮಕ್ಕಳಿಗೆ ಸದಾ ಇದೆ. ನಾನು ಹೇಳ್ತಾ ಇದ್ದೆ, ಈಗಿನ ಕಾಲದಲ್ಲಿ ಎಷ್ಟು ಟ್ರೆಡಿಷ್ನಲ್ ಮುಖ, ಎಷ್ಟು ಟ್ರೆಡಿಷ್ನಲ್ ಆಗಿ ಹಾಡೋರು ನಾವು ಕೇಳೋಕ್ಕೆ ಸಿಗಲ್ಲ. ನಾವು ಇಷ್ಟು ಜಜ್ಮೆಂಟಿಗೆ ಹೋಗ್ತೀವಿ, ಇಷ್ಟು ಪೋಕ್ವಾಗಿ ಬಂದು ಹಾಡೋರು ನಮಗೆ ತುಂಬ ಕಮ್ಮಿ ಕಾಣಿಸೋದು. ಇವ್ರ ಪೇರೆಂಟ್ಸ್ ಹೇಳಿದ್ದಾರೆ, ಐ ರಿಯಲಿ ಹೋಪ್ ಅವಳು ಮ್ಯೂಸಿಕ್ ಪ್ರೊಫೆಷನ್ ತಗೋತಾಳೆ. ಐ ರಿಯಲಿ ಹೋಪ್, ಯಾಕಂದರೆ ಮುಂದೆ ಹೋಗ್ತಾ ಹಾಡೋದಂತೆ ಹಾಡೋದು ಉಳ್ಕೊಳ್ಳೋದು ಇಂಥವ್ರು ಇರಲ್ಲ. ಸೊ ದಯವಿಟ್ಟು ಮ್ಯೂಸಿಕನ್ನು ಬೆಳೆಸಿ, ಶಿ ವೆರಿ ಗುಡ್ ಅಸೆಟ್ ಲೈಕ್. ಬಟ್ ಕ್ಲಾಸಿಕಲ್ ಮ್ಯೂಸಿಕನ್ನು ಬಿಡಬೇಡಿ, ಅದೇ ಅದು ಕಲಿತಾ ಇದೆ ಕ್ಲಾಸಿಕಲ್. ಯಾರು ನಾನು ಗುರು? ಓಕೆ, ವೆರಿ ನೈಸ್. ಕಲಿಬೇಕು, ಚೆನ್ನಾಗಿ ಓದಬೇಕು. ಯಾಕಂದರೆ ಹಾಡೋರು ಓದಲ್ಲ ಅನ್ನೋದನ್ನು ಮಾತಿತ್ತು ಚಿಕ್ಕ ಕಾಲದಲ್ಲಿ. ಬಟ್ ನಾವೆಲ್ಲ ವಿ ಆರ್ ಆಲ್ highly qualified by education and passionate about music. ಸೊ ಅದನ್ನು ನೀವು ಬೆಳೆಸ್ಕೋಬೇಕು ಅಂತ ಇರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾರೆ. ಮ್ಯೂಸಿಕನ್ನು ಬೆಳೆಸಿ, ಪ್ಯಾಷನ್ ಫಾಲೋ ಮಾಡಿ. ಆ್ಯಂಡ್ ಮುಖ್ಯಶ್ರೀ ತುಂಬ ಖುಷಿಯಾಗಿ ರಾಘವೇಂದ್ರ ಸರ್ ಮಾಡ್ತಿರೋದು. ಆಲ್ ದ ಬೆಸ್ಟ್ ಮಾಡಿ, ಆಲ್ ದ ಬೆಸ್ಟ್. Anagha third place, second place Parikshit, and first place Nityashri.